ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ಇವತ್ತು ಕೂಡ ಹಲವಾರು ಘಟನೆಗಳನ್ನು ನಿಮ್ಮ ಹತ್ರ ಹಂಚ್ಕೊಬೇಕು ಅಂತ ಬಂದಿದ್ದೀನಿ. ವಿಡಿಯೋ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಸೂರ್ಯ, ನಮ್ಮ ಲಾಸ್ಟ್ ವಿಡಿಯೋಲಿ ಫಸ್ಟ್ ಕತೆ ಯಾವುದಿತ್ತೋ ಅದೇ ಸಬ್ಸ್ಕ್ರೈಬರ್ಗೆ ಆಗಿರುವಂಥ ಇನ್ನೊಂದು ಇನ್ಸಿಡೆಂಟ್. ಸೂರ್ಯ ಬೆಂಗಳೂರಿಗೆ ಬಂದ ಮೇಲೆ ಒಂದು ಹಾಸ್ಪಿಟ್ಲಲ್ಲಿ ಕೇರ್ ಟೇಕರ್ ಆಗಿ ಜಾಯ್ನ್ ಆಗಿರ್ತಾನೆ. ಅದಕ್ಕಿಂತ ಮುಂಚೆ ಇವನು RMCಲಿ ಕೂಡ ಕೆಲಸ ಮಾಡಿರ್ತಾನೆ. ಸೂರ್ಯ ಕುಂಬಳಗೌಡ ಹತ್ರ ಇರುವಂಥ ಒಂದು RMCಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಇವನು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಬೇಕಾಗಿತ್ತು. ಅಲ್ಲಿ ಇವನು ಸೂಪರ್ವೈಸರ್ ಆಗಿ ಜಾಯ್ನ್ ಆಗಿರ್ತಾನೆ. ಬೆಳಗ್ಗೆ 3:30ಕ್ಕೆ ಇವನು ಲಾಗಿನ್ ಆಗಬೇಕಾಗಿತ್ತು. ಅದೇ ರೀತಿ ಒಂದಿನ ಸೂರ್ಯ ಬೇಗನೆ ಕೆಲ್ಸಕ್ಕೆ ಹೋಗಿರ್ತಾನೆ. ಕೆಲ್ಸಕ್ಕೆ ಬಂದು ನೋಡಿದ್ರೆ ಸ್ಯಾಂಪಲ್ ಚೆಕಿಂಗ್ ಸ್ಟಾಫ್ ಇನ್ನೂ ಬಂದಿರೋದಿಲ್ಲ. ಅವನ್ನ ಕರ್ಕೊಂಬರೋಣ ಅಂತ ಒಂದು ಬೊಲೆರೋ ತಗೊಂಡು ಒಬ್ಬ ಡ್ರೈವರ್ನ ಕರ್ಕೊಂಡು ಹೋಗಿ ಕರ್ಕೊಂಬರ್ತಿರ್ತಾರೆ. ರಿಟರ್ನ್ ಬರ್ತಿರ್ಬೇಕಾದ್ರೆ ವಾಪಸ್ ಅವ್ರ ಸೈಟ್ ಹತ್ರ ಟರ್ನ್ ಮಾಡಿದಾಗ ಸೂರ್ಯಗೆ ಒಂದು ಆಕೃತಿ ಕಾಣುತ್ತೆ. ಆ ಆಕೃತಿ ಎಷ್ಟು ಭಯಾನಕವಾಗಿತ್ತು ಅಂತಂದರೆ ಅದು 3 ಅಡಿ ಮೇಲೆ ಇರುತ್ತೆ. ಆ ಆಕೃತಿಗೆ ತಲೆನೇ ಇರಲ್ಲ. ಅದು ಮನುಷ್ಯರ ರೀತಿ ಕಾಣಿಸ್ತಿದ್ರು ಅದಕ್ಕೆ ತಲೆ ಇರಲ್ಲ. ಇದನ್ನು ನೋಡ್ತಿದ್ದಂಗೆ ಸೂರ್ಯನ್ಗೆ ಭಯ ಆಗತ್ತೆ. ಡ್ರೈವರ್ನ ಮತ್ತು ಆ ಸ್ಟಾಫ್ನ ಕೇಳಿದಾಗ ಅವ್ರು ಏನೂ ಕಾಣಿಸಿಲ್ಲ ಅಂತ ಹೇಳ್ತಾರೆ. ಆದರೆ ಆ ಆಕೃತಿ ಇವನ್ ಕಣ್ಣಿಗೆ ಮಾತ್ರ ಕಾಣಿಸಿರುತ್ತೆ. ಸೂರ್ಯ ಅವ್ನು ನೋಡಿದ್ದು ನಿಜಾನ ಅಥವಾ ಅವ್ನ ಭ್ರಮೇನ ಅಂತ ಕಂಪ್ಲೀಟ್ಲಿ ಕನ್ಫ್ಯೂಸ್ ಆಗಿರ್ತಾನೆ. ಆ ಕಂಪನಿ ಸೆಕ್ಯೂರಿಟಿ ಬೆಳಗ್ಗೆ 6 ಗಂಟೆಗೆ ಚೆಕ್ಔಟ್ ಆಗಬೇಕಾಗಿತ್ತು. ಸರಿಸುಮಾರು 5 ಗಂಟೆಗೆ ಅವನು ಸೂರ್ಯ ಹತ್ರ ಬಂದು ಒಂದು ವಿಷಯ ಹೇಳ್ತಾನೆ. ಅದೇನು ಅಂತಂದರೆ, ಬೆಳಗಿನ ಜಾವ ಸರಿಸುಮಾರು 3 ಗಂಟೆಗೆ ಕುಂಬಳಗೌಡಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟಲ್ಲಿ ಸ್ಥಳದಲ್ಲೇ ಒಬ್ಬ ವ್ಯಕ್ತಿ ಸಾವನ್ನಪ್ತಾನೆ. ಸೂರ್ಯನಿಗೆ ಇದನ್ನು ಕೇಳಿದ ತಕ್ಷಣ ಶಾಕ್ ಆಗುತ್ತೆ. ಯಾಕೆ ಅಂದರೆ ಅವನ ಆಕೃತಿನ ನೋಡಿದ್ದು ಕೂಡ ಅದೇ ಜಾಗದಲ್ಲಿ. ಆಗ ಸಮಯ ಸರಿಸುಮಾರು 3:10. ಮೊದಲೇ ಕನ್ಫ್ಯೂಷನಲ್ಲಿದ್ದಂಥ ಸೂರ್ಯನಿಗೆ ಈ ವಿಷಯ ತಿಳಿದ ಮೇಲೆ ಹಾಗಂದರೆ ನಾನು ನೋಡಿದ ಅದೇ ವ್ಯಕ್ತಿಯ ಆತ್ಮನ ಅಂತ ಪ್ರಶ್ನೆ ಹುಟ್ಟುತ್ತೆ. ಇದಕ್ಕೆ ನಿಮ್ಗೇನಂತ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ಹೇಳ್ತಾ ಇರುವಂಥ ಕತೆ ನಿಜವಾಗ್ಲೂ ಭಯಾನಕವಾಗಿರುತ್ತೆ. ಫಾರ್ ಅ ಚೇಂಜ್ ಈ ಕತೆನ ನಾನು ಹೇಳ್ತಾ ಇಲ್ಲ. ನಮ್ಮ ಸಬ್ಸ್ಕ್ರೈಬರ್ ನನಗೆ ಯಾವ ರೀತಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ರೋ ಅದೇ ವಾಯ್ಸ್ ರೆಕಾರ್ಡ್ನ ನಿಮಗೂ ಕೂಡ ಕೇಳಿಸ್ತೀನಿ. ಸೊ ನೆಕ್ಸ್ಟ್ 10 ಮಿನಿಟ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗಲೇ ಇಯರ್ಫೋನ್ಸ್ ಹಾಕ್ಕೊಂಡು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಕೇಳಿ. ನನ್ನ ಹೆಸರು ಮೇಘಶ್ರೀ ಅಂತ. ನಮ್ಮ ಮನೇಲಿ ನಾನು, ನಮ್ಮ ಅಣ್ಣ, ಅಪ್ಪ, ಅಮ್ಮ ಇದ್ವಿ. ನಾವು ಹುಟ್ಟಿದ್ದೆಲ್ಲ ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ಅಂತ. ಆದರೆ ಬೆಳೆದಿದ್ದು ಮಾತ್ರ ಮೈಸೂರಲ್ಲಿ. ಕಾರಣ ಅಪ್ಪ ಬಂದು D1 ಕಾಲೇಜ್, ಪಾಲಿಟೆಕ್ನಿಕ್ ಕಾಲೇಜಲ್ಲಿ JTO ಅಂತ ಅಂದರೆ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ನಾವು ಮೈಸೂರಲ್ಲಿದ್ವಿ. ಹತ್ತತ್ರ ಒಂದು 5-6 ಮನೆ ಚೇಂಜ್ ಮಾಡಿದ್ವಿ. ಈಗ ನಾನು ಹೇಳಕೊಟ್ಟಿರೋ ಕಥೆಯಲ್ಲಿರುವಂತಹ ಮನೆಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲಿ ಹೋದ್ರು ಬಾಡಿಗೆ ಜಾಸ್ತಿ ಮಾಡ್ತಾ ಇದ್ರು, ಏನೇನಾದ್ರೂ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾವ್ದಾದ್ರು ಮನೆ ಲೀಸಿಗೆ ತಗೊಳ್ಳೋಣ ಅವಾಗ ಸರಿ ಹೋಗುತ್ತೆ ಅಂತ ಅಮ್ಮಂದು ಒಡವೆ ಏನಿತ್ತು ಅದನ್ನ ಅಡ ಇಟ್ಟು ಒಂದಷ್ಟು 3 ಲಕ್ಷದಷ್ಟು ಅಮೌಂಟ್ ಸಿಕ್ತು. ಆ ಅಮೌಂಟ್ ಅನ್ನ ತಗೊಂಡೋಗಿ ಒಂದು ಮನೆಗೆ ಹೋದ್ವಿ. ಅದು ಮೈಸೂರಲ್ಲಿ FTS ಸರ್ಕಲ್ ಹತ್ರ ಒಂದು ವೀರನ್ಗೆರೆ ಅಂತ ಇದೆ. ಅಲ್ಲೊಂದು ಮನೆ ಇತ್ತು. ಆ ಮನೆ ಸುಮಾರು 80ರಿಂದ 100 ವರ್ಷದ ಹಳೆ ಮನೆ ಆಗಿತ್ತು. ತುಂಬಾ ದೊಡ್ಡದಾಗಿತ್ತು. ನಮ್ಮ 3 ಲಕ್ಷಕ್ಕೆ ತುಂಬಾ ಅಂದ್ರೆ ತುಂಬಾನೇ ದೊಡ್ಡದಾಗಿರುವಂತಹ ಮನೆ. 2 ರೂಮ್ ಇತ್ತು, ತುಂಬಾ ದೊಡ್ಡ ಹಾಲ್ ಇತ್ತು, ಮುಂದೆ ವರಾಂಡಾ ಇತ್ತು. ವರಾಂಡಾದಲ್ಲೇ ಒಂದು 10 ಜನ ಮಲಗಬಹುದಿತ್ತು, ಅಷ್ಟು ದೊಡ್ಡ ಮನೆ ಇತ್ತು. ಸ್ಟೆಪ್ಸ್ ಇತ್ತು, ಒಳಗಡೆಯಿಂದ ಸ್ಟೆಪ್ಸ್ ಇತ್ತು. ತುಂಬಾ ದೊಡ್ಡ ಮನೆ ಆಗಿತ್ತು. ಹಳೆ ಮನೆ ಆದ್ರೂ ಪರವಾಗಿಲ್ಲ, ದೊಡ್ಡದಾಗಿದೆ ಅಂತ ಹೋದ್ವಿ. ಆಗ ಮನೇಲಿದ್ದಿದ್ದು ನಾನು, ನಮ್ಮಮ್ಮ, ನಮ್ಮಪ್ಪ ಮಾತ್ರ. ಅಣ್ಣ ಇಂಜಿನಿಯರಿಂಗ್ ಮಾಡ್ತಾ ಇದ್ದ. ಅವನು ಮಂಡ್ಯದಲ್ಲಿ PES ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದ. ಅವನು ರೂಮ್ ಮಾಡ್ಕೊಂಡಿದ್ದ. ಸೊ ನಾವು 3 ಜನ ಮಾತ್ರ ಅಲ್ಲಿ ಇದ್ದಿದ್ದು. ದೆವ್ವ, ಭೂತ ಈ ಥರದೆಲ್ಲ ಐಡಿಯಾನೂ ಇರಲಿಲ್ಲ ಈ ಥರದ್ದು ಇರುತ್ತೆ ಅಂತ. ಆದರೆ ನನಗೆ, ನನ್ನ ಅಪ್ಪನಿಗೆ ದೆವ್ವ, ಭೂತ ಆಗಲಿ, ಕತ್ಲೆ ಆಗಲಿ ತುಂಬಾ ಅಂದ್ರೆ ತುಂಬಾ ಭಯ. ಆ ಮನೆಗೆ ಹೋದ್ವಿ ನಾವು. ಆ ಮನೆಗೆ ಹೋಗಿ ಸ್ವಲ್ಪ ದಿನ ಎಲ್ಲಾನು ಚೆನ್ನಾಗಿತ್ತು. ಇದ್ದಕ್ಕಿದ್ದಂಗೆ ಫಿನಾನ್ಷಿಯಲಿ ತುಂಬಾ ಅಂದ್ರೆ ತುಂಬಾ ಡೌನ್ಫಾಲ್ ಕಾಣಿಸ್ತು. ಅಪ್ಪನ ಆರೋಗ್ಯದಲ್ಲಿ ತುಂಬಾ ಡೌನ್ಫಾಲ್ ಕಾಣಿಸ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಸ್ಯಾಲ್ರಿ ಸರಿಯಾಗಿ ಬರ್ತಿರ್ಲಿಲ್ಲ, ಇದೇ ಕಾರಣಕ್ಕೆ ಅನ್ಸುತ್ತೆ.
ಅದಕ್ಕೆ ಯೋಚನೆ ಮಾಡಿ ಅಪ್ಪನ ಹುಷಾರ್ ತಪ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮನೆಯೆಲ್ಲ ಶಿಫ್ಟ್ ಆದ್ಮೇಲೆ ಅಣ್ಣ ಬಂದಿದ್ದ, ಅಂದ್ರೆ ರಜಾ ಹಾಕಿ ಬಂದಿದ್ದ ಮನೆ ಶಿಫ್ಟ್ ಮಾಡ್ಲಿಕ್ಕೋಸ್ಕರ. ಒಂದ್ ವಾರದವರೆಗೆ ಅವ್ನ ಮನೇಲಿದ್ದ. ಒಂದ್ ವಾರದ ನಂತರ ಅವನಿಗೆ ಗೆಜ್ಜೆ ಶಬ್ದ ಕೇಳ್ತಾ ಇತ್ತು. ಈಗ ಕೆಳಗಡೆಯಿಂದ ಮೆಟ್ಲು ಹತ್ಕೊಂಡು ಮನೆ ಮೇಲ್ಗಡೆ, ಅಂದ್ರೆ ನಮ್ದು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಿದ್ದು, ಆ ಕೆಳಗಡೆಯಿಂದ ಮೇಲ್ಗಡೆ ಹತ್ಕೊಂಡು ಯಾರಾದ್ರೂ ಈಗ ಒಬ್ರು ಹತ್ಕೊಂಡ್ ಬರ್ತಾ ಇದಾರೆ ಗೆಜ್ಜೆ ಹಾಕಿ ಅಂದ್ರೆ ಯಾವ ತರ ಫೀಲ್ ಆಗುತ್ತೆ, ಯಾವ ತರ ಸೌಂಡ್ ಕೇಳುತ್ತೆ. ದಿನ ರಾತ್ರಿ ಅವನು ಅಂತ ಅಂದ್ರೆ ಹೊರಗಡೆ ವರಾಂಡದಲ್ಲಿ ಒಂದು ರೂಮ್ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿ ಸಪ್ರೇಟ್ ಆಗಿ ಮಲ್ಕೊಳ್ತಾ ಇದ್ದ ಅವನು. ಅವನಿಗೆ ಈ ದೆವ್ವ ಭೂತ ಇದ್ರಲ್ಲೆಲ್ಲ ನಂಬಿಕೆ ಇರ್ಲಿಲ್ಲ. ಫಸ್ಟ್ ಏನು ನಂಬ್ತಾ ಇರ್ಲಿಲ್ಲ. ಸ್ಮಶಾನದಲ್ಲಿ ಬೇಕಿದ್ರು ನಾನು ಮಲ್ಕೋತೀನಿ, ನಾನೇನ್ ಇದ್ರಲ್ಲ, ಆ ತರ ಕ್ಯಾರೆಕ್ಟರ್ ಇತ್ತು ಒಂದು. ಕೆಳಗಡೆ ಹೋಗಿ ನೋಡಿದಾನೆ ಯಾರೋ ಬರ್ತಾ ಇದಾರೆ, ಇಷ್ಟೊತ್ನಲ್ಲಿ ಯಾರು ಬರ್ತಿದ್ದಾರೆ ಅಂತ. ಒಂದು 12 ಗಂಟೆ 1 ಗಂಟೆ ಅರೌಂಡ್ ಅಲ್ಲಿ ಹೋಗಿ ನೋಡಿದಾನೆ. ಅದ್ರಲ್ಲಿ ಯಾವುದೇ ರೀತಿ ಯಾರು ಬಂದಂಗ್ ಅನ್ಸ್ಲಿಲ್ಲ. ಸೊ ಅವನೇನ್ ಮಾಡ್ದ, ವಾಪಸ್ ಬಂದ, ಮಲ್ಕೊಂಡ. ನೆಕ್ಸ್ಟ್ ಏನು ಸೇಮ್ ಟೈಮಿಂಗ್ಸ್ಗೆನೆ ಆಯ್ತು. ಆದ್ರೆ ಅವ್ನು ನಮ್ಮ ಹತ್ರ ಯಾರ ಹತ್ರನು ಹೇಳಲಿಲ್ಲ. ಸ್ವಲ್ಪ ಅವನು ನಮ್ ಜೊತೆ ಎಲ್ಲ ಮಾತು ಕಮ್ಮಿ ಆಡ್ತಾ ಇದ್ದ. ಪ್ಲಸ್ ಈ ತರ ವಿಷಯದಲ್ಲೆಲ್ಲ ಅವ್ನು ನಂಬ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಗೆ ಏನೋ ಇರ್ಬೇಕು, ಈ ತರ ಸೌಂಡ್ ಬರ್ತಾ ಇದೆ ಆ ತರ ಏನು ಹೇಳಿರ್ಲಿಲ್ಲ. ನೆಕ್ಸ್ಟ್ ಏನು ಅದೇ ಸೌಂಡ್ ಬಂದಾಗ ಹೋಗಿ ಅಮ್ಮಂದು ಕಾಲ್ ಗೆಜ್ಜೆ ನೋಡುದ್ನಂತೆ ಮಲ್ಗಿದ್ದಿದ್ದು. ಆದ್ರೆ ಅಮ್ಮ ಸುತ್ತ ಗೆಜ್ಜೆ ಹಾಕಿರ್ಲಿಲ್ಲ, ಅವರು ಸೌಂಡೇ ಬರ್ತಿರ್ಲಿಲ್ಲ, ಆ ತರ ಗೆಜ್ಜೆ ಹಾಕಿದ್ದು. ಮತ್ತೆ ನನ್ನ ಕಸಿನ್ ಒಬ್ಬ ಬಂದ, ಸಂತು ಅಂತ. ಅವನು ಅಷ್ಟೇ, ಅವನು ಅವ್ನ ಹೆಂಡತಿ ಜೊತೆ ಬಂದಿದ್ದು. ಅವನು ಫೀಲ್ ಮಾಡಿದಾನೆ ಇದೇ ರೀತಿ ಗೆಜ್ಜೆ ಶಬ್ದ ಯಾರೋ ಕೆಳಗಿಂದ ಮೇಲೆ ನಡ್ಕೊಂಡ್ ಬರೋದು ಅಂತ. ಇದು ಹೆಂಗಾಗೋಯ್ತು ಅಂತ ಹೇಳಿದ್ರೆ, ಎಷ್ಟು ಫ್ರೀಕ್ವೆಂಟ್ ಆಗಿ ಈ ತರ ಶಬ್ದ ಕೇಳಕ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ನಾವೇನ್ ತಿಳ್ಕೊಂಡ್ವಿ, ನಮ್ಮ ಎಕ್ಸಾಕ್ಟ್ ಪಕ್ಕದ ಮನೆ, ಅಂದ್ರೆ ನಮ್ಮ ಮನೆ ಗೋಡೆಗೆನೆ ಇನ್ನೊಂದು ಮನೆ ಇತ್ತು. ಆ ಮನೆಯಲ್ಲಿ ಒಂದು ಹೆಂಗಸು ಗೆಜ್ಜೆ ಆಗ್ತಾ ಇತ್ತು. ಆ ಎಮ್ಮನೆ ಹಾಕಿರ್ಬೇಕು ಈ ಗೆಜ್ಜೆನ. ಇವರೇ ಇಷ್ಟೊಂದ್ಸಲಿ ಓಡಾಡ್ತಾರೆ ಮೋಸ್ಟ್ಲಿ ಮೇಲಿಂದ ಕೆಳಗಿಲ್ದು ಬರ್ಬೇಕಾದ್ರೆಲ್ಲ ಅದೇ ಶಬ್ದ ಕೇಳ್ತಾ ಇದೆ ಅಂತ ನಾವು ಅಷ್ಟು ಗಮನ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಇಷ್ಟೊಂದ್ಸಲಿ ಹೊರಗಡೆ ವರಾಂಡದಲ್ಲಿ ಕೂತಿದ್ದಾಗ ಇದ್ದಕ್ಕಿದ್ದಂಗೆ ರೂಫ್ ಸ್ವಲ್ಪ ಕಟ್ ಆಗ್ಬಿಟ್ಟು ತಲೆ ಮೇಲೆ ಬೀಳೋದು. ರೂಮಲ್ಲಿ ನಾವು ಅಣ್ಣ ಇಲ್ದೇ ಇದ್ದಾಗ ಆ ರೂಮ್ನ ನಾನು ಯೂಸ್ ಮಾಡೋಕ್ಕೋಸ್ಕರ ರೂಮಲ್ಲಿ ಮಲ್ಗಿದ್ದಾಗ ಅಲ್ಲೂ ಅಷ್ಟೇ ರೂಫ್ ಬೀಳೋದು ಇದ್ದಕ್ಕಿದ್ದಂಗೆ, ಬಾಗ್ಲು ದಡಾರ್ ಅಂತ ಹೊಡ್ಕೊಳ್ಳೋದು, ಇದೇ ತರ ಆಗ್ತಾ ಇತ್ತು. ನಾವೆಲ್ಲ ಅಂದ್ರೆ ನಮ್ಮ ಮೈಂಡ್ ಅಲ್ಲಿವರೆಗೆ ಹೋಗಿರ್ಲಿಲ್ಲ, ಏನೋ ಒಂದು ನೆಗೆಟಿವ್ ಎನರ್ಜಿ ಇದೆ ಮನೇಲಿ ಅದಕ್ಕೋಸ್ಕರ ಈ ತರ ಆಗ್ತಿದೆ ಅನ್ನೋ ತರ ಲೆವೆಲ್ಗೆ ಹೋಗಿರ್ಲಿಲ್ಲ. ನಾವೇನ್ ಥಿಂಕ್ ಮಾಡ್ತಾ ಇದ್ವಿ ಅಂದ್ರೆ 80-100 ವರ್ಷದ ಹಳೆ ಮನೆ ಅಂತ ಹೇಳಿದ್ರೆ ತುಂಬಾ ಹಳೇದಾಗಿತ್ತೆ ಅಲ್ಲ, ಅದಕ್ಕೋಸ್ಕರ ವಸ್ತುಗಳು ಈ ತರ ಬೀಳ್ತಾ ಇದ್ವಿ ಅಂತ ಅಂದ್ಬಿಟ್ಟು. ಇದೇ ರೀತಿ ಆಗ್ಬೇಕಾದ್ರೆ ಒಂದಿನ ಶಿವರಾತ್ರಿ ಹಬ್ಬದ ದಿನ, ಅವಾಗ ಅಮ್ಮ ವಾಶ್ರೂಮ್ ಹೋಗಿರ್ತಾರೆ. ಅಲ್ಲಿ ಇದ್ದಕ್ಕಿದ್ದಂಗೆ ರೂಫ್ ಅಷ್ಟು ದಿನ ಚೆನ್ನಾಗಿತ್ತು, ಬೆಂಡ್ ಆಗಿರ್ಲಿಲ್ಲ, ಏನಿಲ್ಲ. ಆ ರೂಫ್ ಎಲ್ಲ ಕೆಳಗಡೆ ಅಮ್ಮನ್ ತಲೆ ಮೇಲೆ ಬಿದ್ಬಿಡ್ತು. ಅಮ್ಮನ್ ತಲೆಗೆ ಬಿದ್ದು ತಲೆ ಎಲ್ಲ ರಕ್ತ ಬಂದು, ಮಂಡಿಗೆ ಬಿದ್ದು ಮಂಡಿ ಎಲ್ಲ ರಕ್ತ ಬಂದು, ಅಮ್ಮ ಕಿರ್ಚ್ಕೊಂಡು ಹೊರಗಡೆ ಬಂದ್ರು, ಏನ್ ಈ ತರ ಬೀಳ್ತಾ ಇದೆ ಮನೆ ಮೇಲೆಲ್ಲ ಅಂತ. ಅದು ಎಷ್ಟು ಮಟ್ಟಿಗೆ ಸೌಂಡ್ ಮಾಡ್ತು ಅಂತ ಹೇಳಿದ್ರೆ, ಎಷ್ಟು ದೊಡ್ಡ ಪೀಸ್ ತಲೆ ಮೇಲೆ ಬೀಳ್ತು ಅಂತ ಹೇಳಿದ್ರೆ, ಕೆಳಗಡೆ ಇದ್ದಂತಹ ಓನರ್ ಕೂಡ ಮೇಲ್ಗಡೆ ಬಂದ್ರು. ಏನೋ ಸೌಂಡ್ ಆಗ್ತಾ ಇದೆ, ಏನಾಯ್ತು ಅಂತ. ನಾವು ಎಲ್ಲಾ ತರ ದೇವ್ರಿಗೆ ಹೋಗೋದು, ಅಂದ್ರೆ ಈ ತರ ಸಮಸ್ಯೆ ಇದೆ ಅಂತ ಹೋಗ್ತಾ ಇರ್ಲಿಲ್ಲ. ಕಷ್ಟ ಇದೆ ನಮ್ಗೆ, ಹಿಂಗಾಗ್ತಾ ಇದೆ ಹಂಗಾಗ್ತಾ ಇದೆ ಅಂತ ಎಲ್ಲಾ ದೇವ್ರಿಗೆ ಹೋಗೋದು. ಟಿವಿಲಿ ಅಡ್ವರ್ಟೈಸ್ ಕೊಡ್ತಾರೆ, ಈ ಮಂತ್ರ ಯೂಸ್ ಮಾಡಿ, ಈ ಯಂತ್ರ ಯೂಸ್ ಮಾಡಿ, ಇದನ್ನ ಮನೆಗ್ ಕಟ್ಟಿ, ಏನ್ ಹೇಳ್ತಾರೆ ಎಲ್ಲಾನು ತಗೊಂಡ್ಬಿಟ್ಟು ಎಲ್ಲಾ ಕಟ್ತಾ ಇದ್ವಿ. ಆದ್ರೂ ಈ ತರ ಪ್ರಾಬ್ಲಮ್ ಮಾತ್ರ ಕಮ್ಮಿ ಆಗ್ತಾ ಇರ್ಲಿಲ್ಲ. ಒಂದಿನ ಏನಾಯ್ತು ಅಂತ ಹೇಳಿದ್ರೆ, ಹೀಗೆ ಆಗ್ತಾ ಇತ್ತು. ನಮ್ದು 3 ವರ್ಷ ಏನಿತ್ತು ಅಗ್ರಿಮೆಂಟ್, ಅದು ಮುಗೀತು. 3 ವರ್ಷ ಆದ್ಮೇಲೆ ನಮ್ದು ಅಮೌಂಟ್ ಕೊಡಿ, ನಮ್ಗೆ ಆಗ್ತಾ ಇಲ್ಲ ಇಲ್ಲಿ ಸುಮ್ನೆ ಮೇಲ್ ಬೀಳೋದು, ಆರೋಗ್ಯ ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಓನರ್ ಹತ್ರ ಹೋಗಿ ಕೇಳಿದ್ವಿ, ಈ ತರ ನಮ್ದು ಅಮೌಂಟ್ ವಾಪಸ್ ಕೊಡಿ, ನಾವು ಹೋಗ್ತೀವಿ 3 ವರ್ಷ ಆಯ್ತಲ್ಲ ಅಂತ. ಅಷ್ಟು ದಿನ ಚೆನ್ನಾಗಿತ್ತಂತ ಓನರ್ ಏನಾಯ್ತು ಗೊತ್ತಿಲ್ಲ, ಇಲ್ಲ ನಮ್ ಕೈಲಿ ದುಡ್ಡಿಲ್ಲ, ನಾವು ಬೇರೆ ಕಡೆ ಮನೆ ತಗೊಂಡ್ವಿ, ಹಾಗೆ ಹೀಗೆ, ಇನ್ನು 1 ವರ್ಷ ವೇಟ್ ಮಾಡಿ, ಇನ್ನೊಂದು ವರ್ಷ ಮೇಂಟೈನ್ ಮಾಡಿ, ನಮ್ಗೇನೆ ಎಕ್ಸ್ಟ್ರಾ ದುಡ್ಡು ಬೇಡ, ಇದೇ 3 ಲಕ್ಷದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀವಿ ನಾವು, ಇನ್ ಸ್ವಲ್ಪ ದಿನ ಕಂಟಿನ್ಯೂ ಮಾಡಿ, ನಾವು ಅಮೌಂಟ್ ಇಲ್ಲ. ಸರಿ, ಅವ್ರಿಗೂ ಕಷ್ಟ ಆಗ್ತಿದೆಯಲ್ಲ, ಅಮೌಂಟ್ ಇಲ್ಲ ಅಂತ ಹೇಳ್ತಿದಾರಲ್ಲ ಅಂತ ಹೇಳಿ ನಾವು ಇನ್ನೂ 1 ವರ್ಷ ಇದೇ ತೊಂದರೆಯಲ್ಲಿ ಹೀಗೆ ಕಂಟಿನ್ಯೂ ಮಾಡಿದ್ವಿ. ಇಷ್ಟು ಎಲ್ಲ ಆಗ್ತಾ ಇದ್ರು ಅದು ಒಂಥರ ಕಮ್ಮಿ ಆಗ್ತಾ ಇರ್ಲಿಲ್ಲ. ಇನ್ನು ಏನೇನ್ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ, ನಾನು ಸ್ವತಃ ನಾನೇನ್ ಫೀಲ್ ಮಾಡಿದೀನಿ ಅಂತ ಹೇಳಿದ್ರೆ, ನಾನು ಮಲ್ಕೊಂಡಿದ್ದಾಗೆಲ್ಲ ಯಾರೋ ಒಬ್ರು ನಡ್ಕೊಂಡ್ ಬಂದು, ಈಗ ನೆಲದ ಮೇಲೆ ನಾವು ಮಲ್ಕೋತಾ ಇದ್ದಿದ್ದು, ನೆಲದ ಮೇಲೆ ಚಾಪೆ ಹಾಸಿ ಮಲಗ್ತಾ ಇದ್ದಿದ್ದು, ಈಗ ಯಾರಾದ್ರೂ ಪಕ್ಕದಲ್ಲಿ ನಿಮ್ ತಲೆ ಹತ್ರ ನಡ್ಕೊಂಡು ಹೋದ್ರೆ ನಿಮ್ಗೊಂಥರ ಫೀಲ್ ಆಗುತ್ತೆ, ಅದು ಒಂದು ವೈಬ್ ಬರುತ್ತೆ, ನಿಮ್ ಹತ್ರ ಯಾರೋ ನಡ್ಕೊಂಡು ಹೋಗ್ತಾ ಇದಾರೆ ಅಂತ. ಪ್ರತಿ ದಿನ ರಾತ್ರಿ ನಾನು ಮಲ್ಕೊಂಡಿದ್ದಾಗ ಯಾರೋ ಒಬ್ರು ಬರ್ತಾ ಇದ್ರು, ಆ ಕಡೆಯಿಂದ ನಡ್ಕೊಂಡ್ ಬರ್ತಾ ಇದ್ರು, ನನ್ನ ತಲೆ ಹತ್ರ ನಿಂತ್ಕೊಂಡು ಉಸಿರಾಡೋದು, ತಲೆ ಹತ್ರ ನಿಂತ್ಕೊಂಡು ವೇಟ್ ಮಾಡೋದು, ಅಂದ್ರೆ ಗೆಜ್ಜೆ ಶಬ್ದ ಬರ್ತಿರ್ಲಿಲ್ಲ, ಫೀಲ್ ಆಗ್ತಾ ಇತ್ತು. ಇದು ಆಂಜನೇಯ ಸ್ವಾಮಿ ಮೇಲೆ ಆಣೆ, ಇದು ಸತ್ಯವಾದದ್ದು, ಇದೆಲ್ಲ ನಡೆದಿರೋದೆಲ್ಲ ಸತ್ಯವಾದದ್ದು.
ಸರಿ, 2 ವರ್ಷ ಹೇಗೋ ತಳ್ಳಿದ್ವಿ. ಮತ್ತೆ ಮನೆ ಆಯ್ತು, ಖಾಲಿ ಮಾಡ್ಬಿಡೋಣ. ಅವರು ಓನರ್ ಒಪ್ಕೊಂಡ್ರು, ತಗೊಳ್ಳಿ ನಿಮ್ಮ ಅಮೌಂಟ್ ಕೊಡ್ತೀವಿ ಅಂತ. ಆಗೇನ್ ಮಾಡಿದ್ವಿ, ಬೀರನ್ಗೆರೆಯಿಂದ ಉದಯಗಿರಿ ಅಂತ ಬೇರೆ ಏರಿಯಾಗೆ ಚೇಂಜ್ ಮಾಡೋಣ, ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಉದಯಗಿರಿಗೆ ಬಂದ್ವಿ. ಅಂದ್ರೆ ಮನೆ ಶಿಫ್ಟ್ ಮಾಡ್ತಾ ಇದ್ವಿ ಎಲ್ಲಾನು. ಲಾಸ್ಟ್ ಡೇ ಇನ್ ಸ್ವಲ್ಪ ಮಾತ್ರ ಶಿಫ್ಟಿಂಗ್ ಇತ್ತು. ಅಪ್ಪ ಅವ್ರದ್ದು ಸ್ಟೂಡೆಂಟ್ಸ್ ಸ್ವಲ್ಪ ಹೆಲ್ಪ್ ತಗೊಂಡು ಮತ್ತೆ ಅಮ್ಮ ಹೋಗಿ ಅಲ್ಲಿ ಜೋಡಿಸ್ತಾ ಇದ್ರು. ಮತ್ತೆ ನನ್ನ ಅಪ್ಪಂದು ಅಕ್ಕ ಇದ್ದಾರೆ, ಅವರು ಸ್ವಲ್ಪ ಈ ಹೋಮ ಹವನ ಮಾಡೋದು, ಮತ್ತೆ ಅವ್ರೊಂಥರ ಗಟ್ಟಿಗಿತ್ತಿ ಒಂಥರ ಈ ಇದಕ್ಕೆಲ್ಲ ಹೆದ್ರೆಲ್ಲ. ದೆವ್ವ ಅವ್ರ ಮೇಲೆ ದೆವ್ವ ಇದೆ ಅಂತ ಹೇಳಿದ್ರೆ, ಬಿಡು ಯಾವ ದೆವ್ವ, ನಾನು ಮಾತಾಡಿಸ್ತೀನಿ ಬಿಡು ಅಂತ ಹೋಗಿ ಅವ್ರ ಜೊತೆನೆ ಮಾತಾಡೋದು. ಏನಾಗಿದೆ ಹೇಳು, ಯಾಕೆ ಬಂದಿದ್ಯಾ ಹೇಳು, ಆ ಥರ ಸ್ವಲ್ಪ ಗಟ್ಟಿಗಿತ್ತಿ ಅವರು. ನಮ್ಮ ಅತ್ತೆ ಅಂದ್ರೆ ನನ್ನ ಅಪ್ಪಂದು ಅಕ್ಕ. ಅವ್ರಿಗೆ ಏನ್ ಅನ್ಸ್ತು ಗೊತ್ತಿಲ್ಲ, ಅವರಿಗೆ ಬರಬೇಕು ಅಂತ ಅನ್ಸ್ತಂತೆ. ಅಷ್ಟು ವರ್ಷದಿಂದ ಕರಿತಾ ಇದ್ವಿ ನಾವು, ಒಂದ್ಸಲಿನೂ ನಮ್ಮ ಮನೆಗೆ ಬಂದಿರಲಿಲ್ಲ ಅವರು. ಆಗ ಅವ್ರಿಗೆ ಬರಬೇಕು ಅನಿಸ್ತಾ ಇದೆ, ನಾನು ಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳಿದ್ರು. ಸರಿ ಆಯ್ತು ಬನ್ನಿ, ನಾವು ಖಾಲಿ ಮಾಡ್ತಾ ಇದ್ವಿ, ಹೆಂಗೋ ಹೊಸ ಮನೆಗೆ ಹೋಗ್ತೀವಿ, ಹಾಲು ಒಳ್ಳೇದಾಯ್ತು, ಒಟ್ಟಿಗೆ ಆಯ್ತು ಬಂದಂಗೆ ಬನ್ನಿ ಅಂತ. ನನ್ನ ಅಪ್ಪನ ಹೆಸರು ವೆಂಕಟೇಶ ಅಂತ. ನಮ್ಮ ಅತ್ತೆ ಹೇಳ್ತಾರೆ, ವೆಂಕಟೇಶ ಯಾವುದಕ್ಕೂ ಒಂದು ಗಣಪತಿ ಹೋಮ ಮಾಡ್ಸೋಣ, ನನಗೆ ಯಾಕೋ ಹಂಗ ಅನಿಸ್ತಾ ಇದೆ, ಮೇಘನ್ಗೂ ಮದ್ವೆ ಮಾಡೋಣ, ಅದಕ್ಕಿಂತ ಮುಂಚೆ ಗಣಪತಿ ಹೋಮ ಮಾಡಿ ಅಲ್ಲಿಂದ ಶುರು ಮಾಡೋಣ, ಹುಡ್ಗನ ಹುಡ್ಕಕ್ಕೆ ಆ ಥರದ್ದೆಲ್ಲ ನೋಡಿ ಮಾಡೋಣ ಅಂತ. ನನ್ನ ಅಪ್ಪನೂ ದೇವ್ರ ವಿಷಯ ಅಂದ್ಮೇಲೆ ಯಾವತ್ತೂ ಹಿಂದೆ ಮುಂದೆ ನೋಡಿಲ್ಲ. ಸರಿ ಆಯ್ತು ನಾನೇ ಕರ್ಕೊಂಡು ಬರ್ತೀನಿ ಪೂಜಾರಿನು ಅಂತ ಹೇಳಿದ್ರು. ಸರಿ ಅಂತ ಕರ್ಕೊಂಡ್ ಬಂದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎಲ್ಲಾ ಖಾಲಿ ಮಾಡಿ ಹೋಗ್ಬೇಕು ನಾವು. ಅಪ್ಪ ಅಮ್ಮ ಇಬ್ರು ಆಲ್ರೆಡಿ ಹೊಸ ಮನೆಗೆ ಹೋಗಿ ಅಲ್ಲಿ ಎಲ್ಲಾ ಸಾಮಾನು ಜೋಡಿಸ್ತಾ ಇದ್ರು. ಅತ್ತೆ ಬರ್ತಾ ಇದ್ರು, ಇನ್ನ ಬಸ್ಸಲ್ಲಿ ಬರ್ತಾ ಇದ್ರು. ಅಪ್ಪ ಹೇಳಿದ್ರು, ಅತ್ತೆನ ಪಿಕ್ ಮಾಡ್ಕೊಂಡ್ ಬರ್ತೀನಿ, ನೀನ್ ಒಬ್ಳೇ ಇರು ಮನೇಲಿ ಅಂತ. ಮನೇಲಿ ಏನು ಸಾಮಾನು ಇರ್ಲಿಲ್ಲ, ಏನಿಲ್ಲ, ಇಡೀ ಮನೆ ಫುಲ್ ಎಂಪ್ಟಿ ಹೌಸ್. ಹೊರಗಡೆ ಬರಾಂಡದಲ್ಲಿ ಒಂದು ಚಾಪೆ ಮಾತ್ರ ಇಟ್ಟಿದ್ರು, ಅಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತಾ ಕೂತಿದ್ದೆ ನಾನು. ಮತ್ತೆ ನನ್ಗೇನೋ ನೀರು ಕುಡಿಬೇಕು ಅನ್ಸ್ತು, ಎದ್ದು ಕಿಚನಿಗೆ ಹೋದೆ. ಅಲ್ಲಿ ಒಂದು ಬಾಟಲಲ್ಲಿ ನೀರಿತ್ತು, ಕುಡಿದೆ. ಹಾಗೆ ರೂಮಿಗೆ ಹೋದೆ, ಅಲ್ಲಿ ಅಟ್ಯಾಚ್ ಆಗಿರೋಂತಹ ಮಿರರ್ ಇತ್ತು, ಅಂದ್ರೆ ಗೋಡೆಗೆ ಅಟ್ಯಾಚ್ ಆಗಿರೋ ಮಿರರ್ ಇತ್ತು. ನಾನಲ್ಲಿ ಸುಮ್ಮನೆ ತಲೆ ಬಾಚ್ತಾ ನಿಂತಿದ್ದೀನಿ. ಇದು ಸತ್ಯ ಹೇಳ್ತೀನಿ, ಈಗ್ಲೂ ಮೈ ರೋಮಾಂಚನ ಆಗ್ತದೆ. ಅಷ್ಟು ಕ್ಲಿಯರ್ ಆಗಿ ಗೆಜ್ಜೆ ಹಾಕೊಂಡು ಮೆಟ್ಲು ಹತ್ಕೊಂಡು ಹಾಲಿಗೆ ಬಂದು ಅಡುಗೆ ಮನೆಗೆ ಬಂದು ಅಡುಗೆ ಮನೆಯಿಂದ ರೂಮಿಗೆ ಬಂದಿದ್ದು ಅಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ನಾನು ತಲೆ ಮಚ್ತಾ ಇರೋ ಸೌಂಡಿಗೆ ಒಂಥರ ಡಿಸ್ಟರ್ಬ್ ಆಗ್ತಾ ಇದೆ ಅಂತ, ಅಂದ್ರೆ ಕೊಂಬು ಬಾಚೊತ್ತಿಗೆ ಡಿಸ್ಟರ್ಬ್ ಆಗುತ್ತಲ್ಲ, ಅಂದ್ರೆ ಒಂಥರ ಸೌಂಡ್ ಬರುತ್ತಲ್ಲ, ಆ ಸೌಂಡನ್ನು ಸ್ಟಾಪ್ ಮಾಡಿ ಕಂಪ್ಲೀಟ್ ಬ್ರೀತಿಂಗ್ನ ಕೂಡ 1-2 ಸೆಕೆಂಡ್ ಸ್ಟಾಪ್ ಮಾಡಿ ಏನಿದು ಸೌಂಡ್ ಅಂತ ಕೇಳ್ಕೊಳ್ಳೋಣ ಅಂತ ಅಲ್ಲೇ ವೇಟ್ ಮಾಡ್ತಾ ಇದ್ದೆ. ನೋಡಿದ್ರೆ ಫುಲ್ಲು ಅಲ್ಲಿಂದ ಸೀದಾ ಬಂದು ನನ್ನ ಹತ್ರ ಬಂತು. ನನ್ನ ಹಿಂದೆ ಯಾರೋ ನಿಂತಿರಂಗೆ ಹಂಗೆ ಫೀಲ್ ಆಯ್ತಾ ಇತ್ತು ನನಗೆ. ತುಂಬ ಏನೋ ಗೊತ್ತಿಲ್ಲ, ನನ್ಗೆ ಏನು ಅನ್ಸ್ತು ಏನೋ, ಅಲ್ಲಿಂದ ತಲೆ ಬಾಚ್ತಾ ಇದೆ, ಕೋಮ್ನ ಎತ್ತು ಬಿಸಾಕಿ ಹೊರಗಡೆ ಬಂದು, ಅಂದ್ರೆ ವರಾಂಡದ ಹತ್ರ ರೋಡ್ ಎಲ್ಲ ಕಾಣುತ್ತಲ್ಲ, ಅಲ್ಲಿ ಬಂದು ನಿಂತ್ಕೊಬಿಟ್ಟೆ. ನನ್ಗೆ ಭಯ ಆಗ್ಬಿಟ್ಟು ಸಡನ್ ಆಗಿ ಏನೋ ಶಬ್ದ ಬಂತು ಅಂತ ಮೈಂಡ್ ಹೇಳ್ತಾ ಇದೆ, ಇಲ್ಲೇನೋ ಇದೆ ಅಂತ. ಮನ್ಸು ಒಪ್ಕೊಳ್ಳಿಕ್ ತಯಾರಿಲ್ಲ, ಯಾಕಂದ್ರೆ ಅದೇನಾದ್ರೂ ನಿಜ ಅಂತ ಗೊತ್ತಾದ್ರೆ ನನ್ ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೇನೋ, ಇದು ಇನ್ನೂ ಯೋಚನೆ ಮಾಡೋರು ಅದೇ ಇದಾಗುತ್ತೆ ಅಂತ ಹೊರಗಡೆ ಓಡ್ ಬಂದು ನಿಂತ್ಕೊಂಡೆ. ಅಷ್ಟೊತ್ತಿಗೆ ಅತ್ತೆನೂ ಬಂದ್ರು. ನಾನು ಹೊರಗಡೆ ಅತ್ತೆ ಬರೋದಕ್ಕೂ ಒಂದೇ ಆಯ್ತು. ಅತ್ತೆ ಮಾತ್ರ ಬಂದ್ರು, ಅಪ್ಪ ಮತ್ತೆ ಹೊಸ ಮನೆ ಹತ್ರ ಹೋದ್ರು. ಅತ್ತೆ ಬಂದು ನಂದು ಮುಖನೇ ನೋಡ್ತಾ ಇದ್ರು. ನನ್ಗೆ ಗೊತ್ತಿಲ್ಲ ಏನಕ್ಕೆ ನೋಡ್ತಾ ಇದ್ದಾರೆ ಅಂತ. ಅತ್ತೆ ಕಾಫಿ ಮಾಡಕ್ ಏನೋ ಇಲ್ಲ ಅತ್ತೆ, ಇಲ್ಲಿ ಎಲ್ಲ ಅಲ್ಲಿದೆ ಅಂತ ಅನ್ಬಿಟ್ಟು, ಅದ್ರಲ್ಲಿ ಬಾ ನೀನ್ ಕೂತ್ಕೋ, ಬಾ ಸುಮ್ಮನೆ ಕೂತ್ಕೊಂಡು ನನ್ನ ಜೊತೆ ಚಾಪೆ ಮೇಲೆ ಕೂತ್ಕೊನೇನು ಅಂತ ಅನ್ಬಿಟ್ಟು ಹೇಳಿದ್ರು. ಸರಿ ಆಯ್ತು ಅಂತ ಕೂತ್ಕೊಂಡೆ. ಅದು ಇದು ಮಾತಾಡ್ತಾ, ಕಾಲೇಜ್ ಹೆಂಗಿದೆ, ಕಾಲೇಜ್ ಲೈಫ್ ಹೆಂಗಿದೆ, ಚೆನ್ನಾಗಿ ಓದ್ತಿದೀಯಂತೆ, ಹಿಂಗೆ ತುಂಬಾ ಖುಷಿ ಆಯ್ತು ಅಂತೆಲ್ಲ ಮಾತಾಡ್ತಾ ಇದ್ರು. ಬಟ್ ನನ್ನ ಮುಖನೇ ನೋಡ್ತಾ ಇದ್ರು. ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆ ನೋಡಿದ್ರು ಅಂತ. ಅದಾದ್ಮೇಲೆ ಹೊಸ ಮನೆ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು. ನಮ್ಮ ಮನೇಲಿ ಸ್ಕೂಟಿ ಇತ್ತು, ನನ್ಗೆ ಓಡಿಸ್ತಾ ಇದ್ದೆ. ಅತ್ತೆನ ಕರ್ಕೊಂಡೋಗಿ ಹೊಸ ಮನೆಗೆ ಕರ್ಕೊಂಡೋಗಿ ಮತ್ತೆ ಕರ್ಕೊಂಡು ಬಂದ್ರು. ಅಂದ್ರೆ ಹೊಸ ಮನೆ ಹಾಲುಗ್ಸೋದಕ್ಕಿಂತ ಮುಂಚೆ ಅಲ್ಲಿ ಮಲ್ಕೋಬಾರ್ದು ಅಂತ ಹೇಳ್ತಾರಲ್ಲ, ಸೊ ಹಳೆ ಮನೇಲಿ ಇಲ್ಲೇ ಚಾಪೆ ಇದೆಯಲ್ಲ, ಇಲ್ಲೇ ಮಲ್ಗಿರೋಣ, ಅಂತೂ ಬೇಸಿಗೆ ಕಾಲ, ಬೆಡ್ಶೀಟ್ ಎಲ್ಲ ಏನ್ ಬೇಡ, ಬರೀ ಚಾಪೆ ಮೇಲೆ ಮಲ್ಗಿರೋಣ, ಬೆಳಿಗ್ಗೆ ಎದ್ದು ಹೋಗೋಣ ಅಂತ ಅನ್ಕೊಂಡ್ವಿ. ಎಲ್ಲ ಹಾಲಲ್ಲಿ ಮಲ್ಗಿದೀವಿ. ಗೋಡೆ ಹತ್ರ ಅಪ್ಪ ಅಮ್ಮ, ಅಮ್ಮನ ಪಕ್ಕದಲ್ಲಿ ನಾನು, ಅಂದ್ರೆ ನಮ್ದು ತಲೆ ಮೇಲ್ಗಡೆ ಅಡ್ಡಡ್ಡ ನಮ್ಮ ಅತ್ತೆ ಮಲ್ಕೊಂಡಿದ್ರು. ಹೀಗೆ ಎಲ್ಲ ಮಲ್ಗಿದೀವಿ. ಆವತ್ತಿನ ರಾತ್ರಿ ನನ್ಗೇನು ಫೀಲ್ ಆಗ್ಲಿಲ್ಲ, ಯಾರೋ ಒಬ್ರು ಬಂದ್ರು ನಿಂತ್ಕೊಂಡ್ರು, ಆ ಥರ ಏನು ಫೀಲ್ ಆಗ್ಲಿಲ್ಲ. ಅತ್ತೆ ಮಾತ್ರ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಟೈಮಲ್ಲಿ ಮಾತ್ರ ಜೋರಾಗಿ ರಾಘವೇಂದ್ರ ಸ್ವಾಮಿ ಏನ್ ಮಾಡ್ತಾ ಇದ್ಯಾ ನೀನು, ನಿನ್ ಭಕ್ತೆ ನಾನು, ಏನ್ ಮಾಡ್ತಾ ಇದ್ಯಾ ನೀನು, ಏನ್ ಕಾಯೋದಿಕ್ಕಾಗಲ್ವಾ ನಿನ್ಗೆ ಹಿಂದೆಯಿಂದ ನಿಂತ್ಕೊಂಡು, ಈ ತರ ಎಲ್ಲ ಆಗ್ತಾ ಇದ್ರು ನೀನ್ ನೋಡ್ಕೊಂಡು ನಿಂತಿದ್ಯಲ್ಲ, ರಾಘವೇಂದ್ರ ಸ್ವಾಮಿ ಏನ್ ಮಾಡ್ತಾ ಇದ್ಯಾ ಅಂತ ಜೋರಾಗಿ ಹತ್ಕೊಂಡು ಕಿರಿಚ್ಕೊಂಡ್ರು. ಅಷ್ಟೊತ್ತಿಗೆ ಎಲ್ಲ ಸೌಂಡಿಗೆ ನಾನು ಅಪ್ಪ ಅಮ್ಮ 3 ಜನನು ಇದ್ವಿ. ಯಾಕೆ ಏನು ಅಂದಾಗ ಏನಿಲ್ಲ ಕೆಟ್ಟ ಕನ್ಸು ಅಂತ ಅನ್ಬಿಟ್ಟು ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಲ್ಕೊಂಡ್ವಿ ಎಲ್ಲ. ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಅಪ್ಪನ ಹತ್ರ ಹೇಳಿದ್ರು, ವೆಂಕಟೇಶ ನೀನು ಮೇಘನ ಕರ್ಕೊಂಡ್ಬಿಟ್ಟು ಹೊಸ ಮನೆಗೆ ಹೋಗು, ನೀನ್ ಅಲ್ಲೇ ಇರು, ಮತ್ತೆ ನಾನು ಮತ್ತೆ ನಮ್ಮಮ್ಮ, ಅಂದ್ರೆ ಶಾಂತಮ್ಮ ಅಂತ ನಮ್ಮಮ್ಮನ ಹೆಸರು, ನಾನು ಮತ್ತೆ ಶಾಂತ ಒಟ್ಟಿಗೆ ಬರ್ತೀವಿ, ನೀವಿಬ್ರು ಹೋಗಿರಿ ಅಂತ ಅಂದ್ಬಿಟ್ಟು ಅಂದ್ರು.
ಸರಿ ಆಯ್ತು ಅಂತ ನಮ್ಮ ಅಪ್ಪನ ಕರ್ಕೊಂಡು ಹೋದ್ವಿ, ಬಂದ್ವಿ, ಹೊಸ ಮನೆಗೆ ಬಂದ್ವಿ. ಮತ್ತೆ ಅಷ್ಟು ದಿನ ಓನರ್ ಮನೆಯಲ್ಲಿ ನಾಯಿ ಇತ್ತು. ಕನಿಷ್ಠ ಅಂದ್ರು 5 ವರ್ಷ ನಾವು ಆ ಮನೇಲಿ ಇದ್ದೀವಿ. ಒಂದೇ ಒಂದ್ ದಿನಾನು ಆ ನಾಯಿ ನಮ್ಮನ್ನ ನೋಡಿ ಬೊಗಳೂ ಇಲ್ಲ, ನಮ್ಮನ್ನ ನೋಡಿ ಕಚ್ಚಕ್ಕೂ ಬಂದಿರ್ಲಿಲ್ಲ. ಅವತ್ ಏನಾಯ್ತು ಗೊತ್ತಿಲ್ಲ, ಅಷ್ಟು ದಿನ ನೋಡ್ತಾ ಇದ್ದಂತಹ ನಾಯಿ ಅಲ್ಲೇ, ಆ ನಾಯಿ ಎಲ್ಲಿ ಕಟ್ಟಾಕ್ತಾರೆ ಅಲ್ಲೇ ಗಾಡಿ ನಿಲ್ಸಕ್ ನಾವು ಪ್ರತಿದಿನ ಹೋಗ್ತಾ ಇದ್ವಿ. ಅವತ್ತಿನ ದಿನ ಮಾತ್ರ ಆ ಅಪ್ಪ ಎಲ್ಲ ಆಯ್ತು, ಮನೆ ಖಾಲಿ ಮಾಡಿದೀವಿ, ತಗೊಳ್ಳಿ ಕೀ ಅಂತ ಕೊಡಕ್ ಹೋದಾಗ ಅವತ್ತು ಆ ನಾಯಿ ಅದ್ ಹೆಂಗ್ ಅನ್ಸುತ್ತೋ ಗೊತ್ತಿಲ್ಲ, ಬಂದು ನಮ್ಮ ಅಪ್ಪನ ಕಾಲಿಗೆ ಕಚ್ಚಿತು. ಏನಕ್ಕೆ ಈ ತರ ನಾಯಿ ಕಚ್ಚಿದೆ ಅಂದ್ರೆ, ಕಟ್ಟಾಕಿರೋ ನಾಯಿ ಹೆಂಗ್ ಬಿಚ್ಕೊಳ್ತು ಅಂತ ಗೊತ್ತಿಲ್ಲ, ಓಡ್ ಬಂದ್ ಕಚ್ಚಿತು ಕಾಲನ್ನ. ಸರಿ ಆಯ್ತು ಅಂತ ಟ್ರೀಟ್ಮೆಂಟ್ ತಗೊಂಡ್ ಬಂದ್ವಿ. ಮನೆಗ್ ಬಂದು ನನ್ನ ಅತ್ತೆ ಹೇಳಿದ್ರು, ಗಣಪತಿ ಹೋಮ ಇಮಿಡಿಯೇಟ್ ಮಾಡೋಣ. ನೆಕ್ಸ್ಟ್ ಡೇ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಗುರುವಾರ ಮನೆ ಶಿಫ್ಟ್ ಮಾಡಿದ್ವಿ, ಶುಕ್ರವಾರ ಹೋಮ ಮಾಡಿಸ್ಬೇಕು ಅನ್ಕೊಂಡಿದ್ವಿ. ಇಲ್ಲ, ಇಮಿಡಿಯೇಟ್ ಗುರುವಾರನೇ ಮಾಡೋಣ, ತೊಂದರೆ ಇಲ್ಲ, ಯಾವ ದಿನ ಆದ್ರೂ ಒಳ್ಳೇದೇನೆ ಹೋಮ ಮಾಡಿಸ್ಲಿಕ್ಕೆ ಅಂತ ಹೇಳಿ ಇಮಿಡಿಯೇಟ್ ಪೂಜಾರಿನ ಕರೆದು ಫೋನ್ ಮಾಡಿ ಹೋಮ ಎಲ್ಲ ಮಾಡಿಸಿದ್ರು. ಮತ್ತೆ ಪೂಜಾರಿ ಎಲ್ಲ ಹೋದ್ರು. ಅದಾದ್ಮೇಲೆ 1 ಡೇ ಆದ್ಮೇಲೆ ಇದು ಎಲ್ಲಾ ವಿಷಯ ನಮ್ಮ ಅತ್ತೆ ಹೇಳಿದ್ರು. ಅವತ್ತು ರಾತ್ರಿ ಏನಾಯ್ತು ಅಂತ ಹೇಳಿದ್ರೆ, ನನ್ನ ಅತ್ತೆ ಕನ್ಸಲ್ಲಿ, ಅಂದ್ರೆ ನನ್ನ ಅತ್ತೆ ನಿದ್ದೆ ಮಾಡ್ತಾ ಇದ್ದಾರೆ, ಅವ್ರ ಕನ್ಸಲ್ಲಿ ಏನಾಯ್ತು, ನನ್ನ ಅಜ್ಜಿ ಅಂದ್ರೆ ನನ್ನ ಅಪ್ಪಂದ ಅಮ್ಮ, ಮೀನ್ಸ್ ನಮ್ಮ ಅತ್ತೆದೂ ಅಮ್ಮ ಇದಾರಲ್ಲ, ಅವ್ವ ಅಂತ ಕರಿತೀವಿ ನಾವು, ಭೈರವ್ವ ಅಂತ. ಆ ಭೈರವ್ವನ್ ಜೊತೆ ಅತ್ತೆ ಕಾನ್ವರ್ಸೇಷನ್ ಮಾಡ್ತಿರೋ ತರ ಕನ್ಸು ಬೀಳ್ತು ಅವರಿಗೆ. ಅವ್ರು ಏನ್ ಹೇಳ್ತಾರೆ, ಅವ್ವ ಯಾಕೋ ಈ ಮನೆ ಸರಿ ಕಾಣಿಸ್ತಿಲ್ಲ ನನ್ಗೆ, ಮೇಘನ್ಗೇನೋ ಅಪಾಯ ಇದೆ ಅನ್ಸುತ್ತೆ ನನ್ಗೆ, ಮೇಘನ ಫಸ್ಟ್ ಕರ್ಕೊಂಡೋಗಿ ಈ ಮನೆಯಿಂದ ಖಾಲಿ ಮಾಡಿಸ್ಬಿಡ್ಬೇಕು, ಈ ಮನೆ ಕಡೆ ತಿರ್ಕು ನೋಡ್ಬೇಡ ಅಂತ ಹೇಳ್ಬಿಡ್ಬೇಕು ಮೇಘನ್ಗೆ ಅನ್ನೋ ತರ ಕಾನ್ವರ್ಸೇಷನ್ ನಮ್ಮ ಅತ್ತೆ ಮತ್ತೆ ಅವ್ರಮ್ಮ ಅಂದ್ರೆ ನನ್ನ ಭೈರವ್ವ ಏನಿದ್ದಾರೆ ಮಾತಾಡ್ಕೊಂಡಿದ್ದಾರೆ. ಆಗಿದ್ ಇಮಿಡಿಯೇಟ್ ಬಂದು ಕುತ್ತಿಗೆ ಹಿಸ್ಕಿರೋದು. ಒಂದು ಆತ್ಮ, ಕಪ್ಪು ಆತ್ಮ ಅಡ್ಗೆ ಮನೇಲಿ ನಿಂತು ವೇಟ್ ಮಾಡ್ತಾ ಇತ್ತು. ಅಂದ್ರೆ ಅಡ್ಗೆ ಮನೆ ಕಡೆಗೆ ಕಾಲಿತ್ತು, ಅಂದ್ರೆ ಎದ್ರೆ ಅಡ್ಗೆ ಮನೆ ಕಾಣುತ್ತೆ ಅನ್ನೋ ತರ ಮಲ್ಗಿದಿದ್ ನನ್ನತ್ತೆ. ಅಲ್ಲಿ ಒಂದು ಆತ್ಮ ಇತ್ತಂತೆ, ನನ್ನತ್ತೆ ಹೇಳಿದೆ, ನನಗೆ ಗೊತ್ತಿಲ್ಲ. ಆತ್ಮ ಇದ್ದಿದ್ದು ನಾನು ಅವನ್ ಜೊತೆ ಈ ತರ ಕಾನ್ವರ್ಸೇಷನ್ ಹೇಳ್ಬಿಡ್ಬೇಕು, ನಾನು ವೆಂಕಟೇಶನ್ಗೆ ಹೇಳ್ಬಿಡ್ತೀನಿ, ಕರ್ಕೊಂಡೋಗೋ ಫಸ್ಟ್ ಅಂತ ಹೇಳ್ಬಿಡ್ತೀನಿ ಅವನ್ಗೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಬಂದು, ನಂದು ಇನ್ನೂ ಕೈಕಾಲೆಲ್ಲ ರೋಮಾಂಚನ ಆಗ್ತಾ ಇದೆ, ಅಷ್ಟು ಸತ್ಯವಾದ ಮಾತಿತು. ಬಂದು ಎದೆ ಮೇಲೆ ಕೂತ್ಕೊಂಡು, ನನ್ನಿಂದ ಅವಳನ್ನ ದೂರ ಮಾಡ್ತೀಯಾ, ಬದುಕಿರ್ಬೇಡ ನೀನು, ಸಾಯಿ, ನನ್ನಿಂದ ದೂರ ಮಾಡೋದಕ್ಕೆ ಬಂದಿದ್ಯಾ ನೀನು, ಇಷ್ಟು ದಿನ ಬರ್ದಂಗ್ ಮಾಡಿದೆ ನಿನ್ನ, ಇವತ್ತ್ಯಾಕೆ ಬಂದೆ ನಿನ್ನ ಅಂತ ಅಂದ್ಬಿಟ್ಟು ಎದೆ ಮೇಲೆ ಕೂತ್ಕೊಂಡು ಕುತ್ತಿಗೆ ಹಿಸಕ್ತಂತೆ. ನನ್ನ ಅತ್ತೆ ಹೇಳಿದ್ನಲ್ಲ ಸ್ವಲ್ಪ ಗಟ್ಟಿಗಿತ್ತಿ ಅಂತ, ಅವರು ರಾಘವೇಂದ್ರ ಸ್ವಾಮಿ ತುಂಬಾ ಆರಾಧಕರು, ತುಂಬಾ ಭಕ್ತರು. ಅವರು ರಾಘವೇಂದ್ರ ಸ್ವಾಮಿ ಕಾಪಾಡು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಅಷ್ಟೊತ್ತಿಗೆ ನಾವೆಲ್ಲ ಇದ್ವಲ್ಲ ಅವ್ರು ಕಿರ್ಚಿದಕ್ಕೆಲ್ಲ, ಆಗ ಅದು ಇಳ್ದು ಹೋಯ್ತಂತೆ. ಇದೇ ನಿನ್ಗೆ ಅನ್ನೋ ತರಾನೇ ಹೋಯ್ತಂತೆ. ನನ್ನ ಅತ್ತೆ ನೆಕ್ಸ್ಟ್ ಡೇ ಅದಕ್ಕೋಸ್ಕರನೇ ನನ್ನ ಬೆಳಿಗ್ಗೆನೆ ಯಾರು ಹೋಗದೆ ಇದ್ರು ಪರವಾಗಿಲ್ಲ, ಫಸ್ಟ್ ಮೇಘನ್ನ ಕರ್ಕೊಂಡು ಹೋಗ್ಬಿಟ್ಬಿಡ್ಬಾ ಅಂತ ಅಂದ್ಬಿಟ್ಟು ಹೇಳಿದ್ದು. ಈ ಸ್ಟೋರಿ ಕೇಳಿದ್ಮೇಲೆ ನಮ್ಮ ಮುರಳಿ ಅಣ್ಣ ಮತ್ತೆ ನನ್ನ ಕಸಿನ್ ಅವ್ರೆಲ್ಲರೂ ಒಪ್ಕೊಂಡ್ರು. ಹೌದು ಕರೆಕ್ಟ್, ನಾವು ಕೇಳಿದ್ವಿ, ಅಲ್ಲಿ ಗೆಜ್ಜೆ ಶಬ್ದ ಬರ್ತಿತ್ತು ಅಂತ ನಾವು ಕೇಳಿದ್ವಿ ಅಂತ. ಮತ್ತೆ ಆ ಪೂಜಾರಿ ಎಲ್ಲ ಕೇಳಿದ್ವಿ, ಈ ತರ ಇತ್ತಂತೆ, ಈ ತರ ಇದಂತೆ, ಈ ಮನೆಗೆ ಏನಾದ್ರು ಮತ್ತೆ ಫಾಲೋ ಮಾಡ್ಕೊಂಡು ಬಂದಿದ್ಯಾ ಏನು ಎತ್ತ ಅಂತ ಕೇಳಿದಾಗ, ಅಂದ್ರೆ ಮಾಮೂಲಿ ದೆವ್ವ ಬಿಡಿಸೋರು ಆ ತರದೆಲ್ಲ ಒಂದು ತರ್ಕದಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು, ಖಂಡಿತ ನೀವೇನಾದ್ರೂ ಅಲ್ಲೇ ಇದ್ದಿದ್ರೆ ಆ ದೆವ್ವ ಏನಿದೆ ಅಂದ್ರೆ ವಯಸ್ಸಿನ ಹುಡುಗಿ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಂತೆ ಸುಮಾರು ವರ್ಷ, 40-50 ವರ್ಷದ ಮುಂಚೆ. ಅಲ್ಲಿಂದ ಬೇರೆಯವರಿಗೆಲ್ಲ ಹೆಂಗಾಗಿದೆ ಗೊತ್ತಿಲ್ಲ, ಅಥವಾ ಬೇರೆಯಲ್ಲಿ ಹೆಣ್ಮಕ್ಳು ಅಂದ್ರೆ ನನ್ನ ಏಜಿನ ಹೆಣ್ಮಕ್ಳು ಹೋಗಿದ್ರ ಆ ಮನೆಗೆ ಇಲ್ವಾ ಅನ್ನೋದು ಗೊತ್ತಿಲ್ಲ ನಮ್ಗೆ. ಬಟ್ ನಾವು ಹೋಗೋದಕ್ಕಿಂತ ಮುಂಚೆ 2-3 ವರ್ಷದಿಂದ ಖಾಲಿನೇ ಇತ್ತು ಆ ಮನೆ. ನಾವಲ್ಲಿ ಹೋದ್ಮೇಲೆ ಆ ಆತ್ಮ ಅಂದ್ರೆ ನನ್ನ ಮೈಯೊಳಗೆ, ನನ್ನ ದೇಹದೊಳಗೆ ಬರಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಂತೆ. ನನ್ ಎಲ್ಲೋದ್ರೂ ಅಲ್ಲೇ ಬರ್ತಾ ಇತ್ತು. ಸುಮಾರು ಕಡೆ ನನಗೆ ಹುಡುಗನ ಹುಡುಕ್ಲಿಕ್ಕೂ ಟ್ರೈ ಮಾಡಿದ್ರು, ಬಟ್ ಎಲ್ಲೂ ಸೆಟ್ ಆಗ್ತಾ ಇರಲಿಲ್ಲ. ಮತ್ತೆ ಫಿನಾನ್ಷಿಯಲಿ ಮದುವೆ ಮಾಡಬೇಕು ಅಂದ್ರೆ ದುಡ್ಡು ಬೇಕು, ಆ ಫಿನಾನ್ಷಿಯಲಿ ನಮ್ಮ ಅಪ್ಪನಿಗೆ ಆಗ್ತಾನೆ ಇರಲಿಲ್ಲ, ಅಷ್ಟು ಲಾಸಸ್ ಆಗ್ತಾ ಇತ್ತು, ಏನು ಮಾಡಿದ್ರು ಆಗ್ತಿರ್ಲಿಲ್ಲ. ಆ ಪೂಜಾರಿ ಹೇಳಿದ್ದು, ನೀವು ಮಗಳನ್ನ ಕರ್ಕೊಂಡು ಬಂದು ಇಮಿಡಿಯೇಟ್ ಹೋಮ ಮಾಡಿಸಿದ್ದು ನಿಮ್ಮದು ತುಂಬ ಒಳ್ಳೇದಾಯಿತು. ಇಲ್ಲ ಅಂತ ಹೇಳಿದ್ರೆ ಆ ಆತ್ಮ ನಿಮ್ಮ ಮಗಳ ಬಂದು ಏನಾಗ್ತಾ ಇತ್ತು ನನಗೆ ಗೊತ್ತಿಲ್ಲ. ಒಳ್ಳೆ ಕೆಲಸ ಮಾಡಿದ್ರಿ, ನೀವು ಬಂದ ತಕ್ಷಣ ಹೋಮ ಎಲ್ಲ ಮಾಡಿಸಿ. ನನಗೆ ಈ ಕ್ಷಣನೂ ಹೇಳ್ತಾರೆ, ನೀನೇನಾದರೂ ವೀರನ್ಗೆರೆಗೆ ಹೋಯ್ತು ಅಂತ ಹೇಳಿದ್ರೆ ಆ ದಾರಿಲಿ ಮಾತ್ರ ಹೋಗ್ಲೇಬೇಡ ನೀನು ಯಾವುದೇ ಕಾರಣಕ್ಕೂ ಅಂತಲೇ ಹೇಳ್ತಾರೆ. ನಾನು ಇನ್ನೂ FTS ಸರ್ಕಲ್ಗೆ ಹೋದರೆ, ನಾನು ಏನಾದರೂ ಆ ರೂಟಲ್ಲಿ ಹೋಗ್ಬೇಕೇನಾದ್ರು ಕೆಲಸ ಇದೆ ಅಂದರೂ ನಾನು ಸುತ್ತಿ ಬಳಸಿ ಆ ರೂಟಿಗೆ ಹೋಗ್ತೀನಿ ಹೊರತು ಆ ಮನೆ ಮುಂದೆ ಅಂತೂ ಇದುವರೆಗೂ ಹೋಗಿಲ್ಲ ನಾನು. ಇದೇ ರೀತಿ ನಿಮ್ಮ ಕತೆಗಳನ್ನ ಕೂಡ ನೀವು ನೀಟಾಗಿ ಹೇಳಿದ್ರೆ ಖಂಡಿತ ನಿಮ್ಮ ವಾಯ್ಸಲ್ಲೇ ಇದನ್ನು ಪ್ಲೇ ಮಾಡ್ತೀನಿ. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಶುಕ್ರವಾರ ಸಂಜೆ 6 ಗಂಟೆಗೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬಾಯ್.